ಸೊ ಗಸಗಸೆ ಹಾಲಿಗೆ ಮೇಯ್ನಾಗಿ ಬೇಕಾಗಿರೋದೇ ಗಸಗಸೆ. ನಮ್ಮ ಮನೇಲಿ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಮಾತಾಡಿಸ್ತಾ ಇದ್ರು ಹೋಯ್ತಾ ಇರ್ತಾರೆ. ಅದು ಅಮ್ಮ ಅಲ್ಲೇನೋ ದಬಾಕ್ಬಿಟ್ಟು ಸೈಲೆಂಟಾಗಿ ಒರೆಸ್ಬಿಟ್ಟು ಅದೆಲ್ಲೆಲ್ಲಿಂದ ವಿಲನ್ಗಳು ಉಟ್ಕೊಂತಾರೋ ಗೊತ್ತಿಲ್ಲ ಅಪ್ಪ ನನಗೆ. ಅಯ್ಯೋ ಅಮ್ಮ ನಿನ್ನ ಕೀ ಬೀರ್ಲಿ, ಮೊದಲು ನನಗೆ ಊಟ ಕೊಡು ಅಂತ ಅದೇ ನನ್ನ ಪಾಪು. ಹೋಗ್ತೀನಿ ಡೈಪರ್ ಹಾಕೋದಕ್ಕೂ ಬೇರೆ ಕ್ರೀಮು, ರ್ಯಾಶ್ ಕ್ರೀಮು. ಕೊನೆಗೂ ಬೇಬಿ ಸರ್ಟಿಫಿಕೇಟ್ ಸಿಕ್ತು. ಇವತ್ತು ಸ್ನಾನ ಡೇ ನಂದು ಮುಗೀತು. ಇಲ್ಲಿ ಪಾಪುಗೆ ಆಯಿಲ್ ಮಸಾಜ್ ನಡೀತಾ ಇದೆ. ಇನ್ನೂ ಒಂದು ಹಾಫ್ ಅನ್ ಅವರ್ ಆಯಿಲ್ ಮಸಾಜ್ ಆದಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ಈ ಗ್ಯಾಪಲ್ಲಿ ನಾವು ಕಿಚನ್ನಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹಲ್ವಿ ಬೀಜ ಒಬ್ಬರು ಕೇಳ್ತಾ ಇದ್ರು, ಹಲ್ವಿ ಬೀಜ ಕುಡೀರಿ ಮಂಜು, ಅದು ತುಂಬ ಒಳ್ಳೆಯದು ಈ ಟೈಮಲ್ಲಿ ಅಂತ. ನಾನು ಮೆನ್ಷನ್ ಮಾಡಿದ್ದೆ ಅವ್ರಿಗೆ, ಗಸಗಸೆ ಹಾಲು ಜೊತೆ ನಾನು ಕುಡಿತೀನಿ ಅಂತ. ಈಗ ನೆನ್ಸಕ್ಕೆ ಬರ್ತಾ ಇದ್ದೀನಿ. ಯೂಶ್ವಲಿ ನಾನು ಕಿಚನ್ನಿಗೆ ಬೆಳಗ್ಗೆ ಎಲ್ಲ ಎಂಟ್ರಿ ಕೊಡೋದು, ಕಿಚನ್ನಿಗೆ ಎಂಟ್ರಿನೇ ಕೊಡಲ್ಲ, ಬೆಳಗ್ಗೆ ಏನು ಸಂಜೆ ಏನು. ಬಟ್ ಇವತ್ತು ಗಸಗಸೆ ಹಾಲು ಮಾಡೋದು ಹೆಂಗೆ ತೋರಿಸಿ ಅಂತ ಕೇಳಿದ್ರು, ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ, ಬಂದಲ್ಲ ಅಂದ್ಬಿಟ್ಟು ಎಲ್ಪು ಮಾಡ್ಕೊಡ್ತಾ ಇದ್ದೀನಿ. ಸುಮ್ಮನೆ ನಿಂತ್ಕೊಳ್ಳೋದಕ್ಕಿಂತ ಫಸ್ಟ್ ಕಾಟನ್ ತೆಗೆದಿರ್ತೀನಿ, ಹೆಲ್ಪ್ ಮಾಡೋದು ಬೆಟರ್ ಅಲ್ವಾ ಅಂತ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಸೊ ಗಸಗಸೆ ಹಾಲು ಯೂಶಲಿ ತಲೆ ಸ್ನಾನದ ದಿನ ಬೆಳಗ್ಗೆನೆ ಕೊಡ್ತಾರೆ. ನಾವು ಅಕ್ಕ ಇವತ್ತೇನೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೌಡರ್ನ ಗ್ರೈಂಡ್ ಮಾಡಿ ಇಟ್ಕೊಂಡು ನಾಳೆ ನನ್ಗೆ ಯಾವಾಗ ಕುಡಿಬೇಕು ಅನ್ಸತ್ತೆ ಆ ಟೈಮಲ್ಲಿ ಒಂಚೂರು ಹಾಲು ಹಾಕಿ ಬಿಸಿ ಮಾಡಿ ಕೊಡ್ತಾರೆ ಅಷ್ಟೇನೆ. ಬಟ್ ತಲೆ ಸ್ನಾನ ದಿನ ಆ್ಯಕ್ಚುಲಿ ಬೆಳಗ್ಗೆನೆ ಕುಡಿಬೇಕು ಖಾಲಿ ಹೊಟ್ಟೆನಲ್ಲಿ. ನಮ್ಮದು ಲೇಟ್ ಆಗೇ ಹೋಗುತ್ತೆ. ನಾನು ಏರೆಲ್ಲ ಡ್ರೈ ಮಾಡಿಕೊಂಡು ಪಾಪುಗೆ ಫೀಡಿಂಗ್ ಎಲ್ಲ ಮುಗಿಸೋಷ್ಟಲ್ಲ ಆಂಟಿ ಬರ್ತಾರೆ. ಆಮೇಲೆ ಆಂಟಿಗೆಲ್ಲ ಅರೇಂಜ್ ಮಾಡಿಕೊಡ್ಬೇಕಾಗತ್ತೆ ಅವನ ಆಯಿಲ್ ಮಸಾಜಿಗೆ. ಅಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ಅಕ್ಕ ಎದ್ದು ಬಂದು ಇವನ್ನ ರೆಡಿ ಮಾಡ್ಕೊತಾರೆ. ಫುಲ್ ಗಲಾಟೆ ಮಾಡ್ತಾವನೆ, ಅದಕ್ಕೆ ಬಂದು ನೋಡ್ತಾ ಇದ್ವಿ. ಯೂಶ್ವಲಿ ಕೈ ಎಣ್ಣೆ ಮಸಾಜ್ ಕೊಡಿಸ್ತಾ ಇದ್ವಿ, ಬಟ್ ಇವತ್ತು ಬೇಡ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆದೇನೆ. ಬಿಸಿಲೇ ಇರಲ್ಲ, ಆಮೇಲೆ ಸಿಕ್ಕಾಬಟ್ಟೆ ಗಾಳಿಯಪ್ಪ, ಮತ್ತೆ ಶೀತ ಗೀತ ಆಗ್ಬಿಟ್ರೆ ಕಷ್ಟ ಅಂದ್ಕೊಂಡು ಕೈ ಎಣ್ಣೆ ಬೇಡ, ಬರೀ ಸೊಂಟಕ್ಕೆ ತಿಕ್ಕೋಣಕ್ಕೆ ಕೈ ಎಣ್ಣೆ ಅಂದ್ಕೊಂಡು ಫುಲ್ ಬಾಡಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿಸ್ತಾ ಇದ್ವಿ ಇವತ್ತು. ನಮ್ಮ ಅಕ್ಕ ಆವಾಗಲೇ ಹಲ್ವಿ ಬೀಜ ನೆನೆಸು ಅಂತ ಅಂದರು. ಪಾಕೆಟ್ ತೊಗೊಂಡು ಬಂದೆ, ಇಲ್ಲಿಟ್ಟೆ. ಅಷ್ಟೊತ್ತಿಗೆ ಅಲ್ಲಿ ಪಾಪು ಕಡೆ ಹೋಗೋದು, ಇಲ್ಲಿ ಬರೋದು ಮಾಡ್ಕೊಂಡು ಮರ್ತೆ. ಇಷ್ಟ ಹಾಕಿದ್ದಾರೆ ನೋಡಿ. ಇದಕ್ಕೆ ಕೇಸರಿನೂ ಹಾಕ್ತಾ? ಕೇಸರಿ ಅದಕ್ಕೆ ಹಾಕ್ತೀಯ ಕೇಸರಿ, ಇದಕ್ಕೆ ಹಾಕ್ತೀಯಾ? ಹೌದಾ, ಕೈಗೆ ಸಿಗಲ್ಲ ಇದು ಕೇಸರಿ, ಹೋಗತ್ತೆ. ಮಕ್ಕ ಹೊಡಿಯೋದೊಂದು ಬಾಕಿ ಇತ್ತು ಇವಾಗ. ಇದು ಸೋಕ್ ಮಾಡಿ ಎತ್ತಿಟ್ಬಿಟ್ರೆ ಮನೆ ಬಿಕ್ಕೋ ಅನ್ನತ್ತೆ. ಮಸಾಜ್ ಆದಮೇಲೆ ಸೈಲೆಂಟ್ ಆಗೋದ್ರು ಸಾಹೇಬ್ರು. ಕೆಳಗಡೆ ಮಲಗಿಸಿದ್ದಾರೆ, ಫುಲ್ ಆಟ ಆಡ್ತಾವನೆ. ಎಣ್ಣೆಲಿ ಮುಳುಗಿ ಎದ್ದಿರೋ ಒಂಥರ ಇದ್ದಾನೆ ಇವಾಗ. ನಾನು ಹೋಗ್ತೀನಿ ಇವಾಗ ಆಂಟಿಗೆ ಕಾಫಿ ಮಾಡಿಕೊಡೋಕ್ಕೆ, ಜೊತೆಗೆ ನಮಗೂ ಸ್ವಲ್ಪ ಬೇಕು, ಸ್ವಲ್ಪ ಎಂಜಿನ್ ಚಾರ್ಜ್ ಮಾಡ್ಕೋಬೇಕಲ್ಲ. ಸೊ ಆಯಿಲ್ ಹಾಕೋಣ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು 2 ಸ್ಲೈಸ್ ಬ್ರೆಡ್ ತಿಂದ್ಕೊಂಡು, ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಡೈರೆಕ್ಟು ಚಿಕನ್ ಬಿರಿಯಾನಿನೇ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟಲ್ಲಿ ಏನಿಲ್ಲ, ಗಸಗಸೆ ಹಾಲೆಲ್ಲ ಕುಡಿತೀವಲ್ಲ, ಅದೇ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಇನ್ವೆಸ್ಟ್ ಗಸಗಸೆ ಹಾಲು ಮಾಡೋದು ನಮ್ಮ ಅಕ್ಕ ಏನೇನು ಹಾಕ್ತಾರೆ ಅಂದರೆ ನನಗೂ ಗೊತ್ತಿಲ್ಲ. ನಾನು ನಿಮ್ಮ ಜೊತೆನೇ ಇವತ್ತೇ ಕಲಿತಾ ಇರೋದು ಹೆಂಗೆ ಮಾಡೋದು ಅನ್ನೋದನ್ನ. ಒಂದು ಐಡಿಯಾ ಇದೆ ಹಿಂಗೆ ಮಾಡೋದು ಅಂತ, ಬಟ್ ಎಕ್ಸಾಕ್ಟಾಗಿ ಹಿಂಗೆ ಅನ್ನೋದು ಗೊತ್ತಿಲ್ಲ. ಬನ್ನಿ ನಿಮ್ಮ ಜೊತೆ ನಾನು ಕಲಿತೀನಿ, ಜೊತೆಗೆ ತೋರಿಸ್ಕೊಡ್ತೀನಿ. ಎಲ್ಲ ಜೋಡಿಸಿ ಇಟ್ಟವಳು ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿದ್ದಕ್ಕೆ. ಸೊ ಗಸಗಸೆ ಹಾಲಿಗೆ ಮೇಯ್ನಾಗಿ ಬೇಕಾಗಿರೋದೇ ಗಸಗಸೆ. ಇದನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಗೋಂದು, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ವಾಲ್ನಟ್ಟು, ಇದು ಖರ್ಜೂರ, ಕೊಬ್ಬರಿ. ಇದಕ್ಕೆ ಏಲಕ್ಕಿ ಒಂದು ಹಾಕ್ತಾರೆ, ಕಂಪ್ಲೀಟ್ ಒಂದು ಹಾಕಲ್ಲ, ಒಂದು ಅರ್ಧ ಏಲಕ್ಕಿ ಹಾಕಿ ಇಷ್ಟನ್ನು ಇವಾಗ ಫ್ರೈ ಮಾಡ್ಕೋತಾರೆ. ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಬರಕಯ್ಯ ಆಯಿತು. ಇದೆಲ್ಲ ಆದಮೇಲೆ ಕರಿ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ಕರಿತಾ ಇದ್ದೀನಿ. ಏಲಕ್ಕಿ ಮಿಸ್ ಮಾಡಿಬಿಟ್ಟಿದ್ರಲ್ಲ ಹಾಕೋಕ್ಕೆ. ನಾನು ಒಂದು ಅರ್ಧ ಹಾಕ್ತಾರೇನೋ ಅಂದರೆ ನಮ್ಮ ಅಕ್ಕ 3 ಏಲಕ್ಕಿ ಹಾಕ್ತಾವ್ರೆ. ಬಟ್ ಅದು ಫ್ಲೇವರ್ ಜಾಸ್ತಿ ಆಗ್ಬಿಡಲ್ವಾ? ಇಲ್ಲ, ಏನು ಗೊತ್ತಾಗಲ್ಲ. ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಅದು ಒಗ್ಗರಣೆಗೆ ಹಾಕೋದು ಒಂದು ಬೌಲ್ ಬರುತ್ತಲ್ಲ, ಅದು ಅಲ್ಲಿ ಸೇರ್ಕೊಬಿಟ್ಟಿದೆ. ನಮ್ಮ ಮನೆಯಲ್ಲಿ ನಾವು ಕಿಚನಲ್ಲಿ ಪಾತ್ರೆ ವಾಶ್ ಮಾಡಲ್ಲ. ನಮ್ಮದು ಇಲ್ಲಿ ಪಾತ್ರೆ ವಾಶ್ ಮಾಡೋದು ನಾವು. ಸೊ ಇಲ್ಲಿ ವಾಶ್ ಮಾಡಿ ಇಲ್ಲಿ ಡಂಪ್ ಮಾಡಿ ಇಟ್ಟಿರ್ತೀವಿ. ಇದು ಅಲ್ಲಿ ಇವಾಗ ರೋಸ್ಟ್ ಮಾಡೋದು.
ಇನ್ನೊಂದು ಐಟಮ್ ಹೇಳೋದು ಮರ್ತ್ಬಿಟ್ಟಿದೆ ನಾನು, ಕಲ್ ಸಕ್ಕರೆ. ಇದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನಮ್ಮ ಅಕ್ಕ. ಇದನ್ನ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ತೀಯಾ? ರುಬ್ಕೋಬೇಕಂದ್ರೆ ಆ ಪೌಡ್ರು ಎಷ್ಟು ಬೇಕು ಅಷ್ಟನ್ನ, ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಬಿಟ್ಕೊಳ್ಳೋದು. ಕಮ್ಮಿನೇ ಹಾಕೋದು, ಯಾಕೆಂದರೆ ಖರ್ಜೂರ ಹಾಕಿರ್ತೀವಲ್ಲ ಅದು ಸ್ವೀಟ್ ಇರುತ್ತೆ. ದ್ರಾಕ್ಷಿ ಅದು ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿನೂ ಬರುತ್ತೆ. ಅದು ಒಣ ದ್ರಾಕ್ಷಿ ಅದು ಫ್ರೈ ಮಾಡಿದಾಗ ಸ್ವಲ್ಪ ಹುಳಿಗೆ ಟರ್ನ್ ಆಗುತ್ತೆ. ಸೊ ಗಸಗಸೆ ರೋಸ್ಟ್ ಮಾಡಿ ಹಾಕೊಂಡ್ರು ಫುಲ್ಲು ಹೊಗೆ ಬರ್ತೈತೆ. ಪ್ಲೇಟ್ಗೆ ಹಾಕಬೇಕಿತ್ತು ಕಣಕ್ಕೆ ನೀನು. ತುಪ್ಪ ಹಾಕ್ಲೇ ಇಲ್ಲ? ಅದೆಲ್ಲ ಡ್ರೈ ರೋಸ್ಟಾ? ಮತ್ತೇನಕ್ಕೆ ತುಪ್ಪದಲ್ಲಿ ಹುರ್ಕೊಳ್ಳೋದೇನ? ಓ, ಮೊದಲೇ ಹೇಳಲ್ಲ ಹಂಗೆ. ಇವಾಗ ಇವರು ಉರಿತಾ ಇದ್ದಾರೆ ಬಾದಾಮಿ. ಬಾದಾಮ್ ಅಂಟು ಎಂತ ಅಂಟು? ಬಾದಾಮ್ ಅಂಟು ಅಂತಾರೆ, ಬಾದಾಮ್ ಗೋಂದು ಅಂತಾರೆ, ನುಂಡೆ ಎಲ್ಲ ಅಂತಾರೆ. ನಾನು ರೀಸೆಂಟಾಗಿ ಈ ಥರದೊಂದು ಅಂಟು ಅಂತ ಗೋಂದು ಅಂತ ಐತೆ ಅಂತ ಗೊತ್ತಾಗಿದ್ದು. ಯಾರ್ದ ಹಿಂಗೆ ಯೂಟ್ಯೂಬ್ ವಿಡಿಯೋನಲ್ಲಿ ನೋಡಿನೆ. ನಮಗೆ ಕುಕ್ಕಿಂಗ್ ಐಟಮ್ಸ್ಗಳೆಲ್ಲ ಐಡಿಯಾನೇ ಇರಲ್ಲ, ಯಾಕೆಂದರೆ ನಾವು ಕುಕ್ಕಿಂಗ್ಗೆ ವೆರೈಟಿ ಡಿಫ್ರೆಂಟ್ ಕುಕ್ಕಿಂಗ್ ಎಲ್ಲ ಮಾಡಬೇಕು ಅಂತ ನಾನು ಯಾವತ್ತೂ ಟ್ರೈಯೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ನನಗೆ ಕುಕ್ಕಿಂಗ್ ಇಂಟ್ರೆಸ್ಟೇ ಇಲ್ಲ, ಮಾಡೋದೇ ರೆಗ್ಯುಲರ್ ಐಟಮ್ಸು. ಹಂಗಾಗಿ ಇವೆಲ್ಲ ನನಗೆ ಗೊತ್ತೇ ಇರಲ್ಲ ಹೇಳ್ಬೋದು. ಫ್ರೂಟ್ಸ್ಗಳು ಅಷ್ಟೇ, ನಾನು ತಿಂದಲೇ ಇರೋದ್ರಿಂದ ನಾನು ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳಲ್ಲ. ನನಗೆ ರೆಗ್ಯುಲರಾಗಿ ನಾವು ತಿನ್ನೋ ಫ್ರೂಟ್ಸ್ಗಳು ಬಿಟ್ಟು ಅಪರೂಪಕ್ಕೆ ಸಿಗುತ್ತಲ್ಲ ಸೀಸ್ನಲ್ ಫ್ರೂಟ್ಸ್ಗಳು, ನಮ್ಮೂರಲ್ಲಿ ಸಿಗ್ದಲೇ ಹೊರಗಡೆ ಸಿಗೋ ಅಂಥವು, ಅವುಗಳ ಹೆಸರೆಲ್ಲ ನನಗೆ ಅಷ್ಟು ಗೊತ್ತೇ ಇರಲ್ಲ. ಹಂಗಾಗಿ ಅವತ್ತು ಅದನ್ನು ರಾಂಬೂಟನ್ನು ಹೋಗಿ ಲಿಚ್ಚಿ ಅಂದ್ಕೊಂಡಿದ್ದೆ ನಾನು ಇಷ್ಟು ದಿನ. ಇದು ಇವಾಗ ಗೋಡಂಬಿ ಮತ್ತು ಗೋಂದು ಫ್ರೈ ಮಾಡಿರೋದು. ನೆಕ್ಸ್ಟು ಇವಾಗ ಪುನಃ ತುಪ್ಪದಲ್ಲ ದ್ರಾಕ್ಷಿ. ದ್ರಾಕ್ಷಿ ಫ್ರೈ ಮಾಡ್ಕೊತಾವೆ. ಪ್ಲೇಟ್ಗೆ ಹಾಕಿದ್ರೆ ತುಪ್ಪ ಎಲ್ಲ ಪ್ಲೇಟ್ಗೆ ಮೆತ್ಕೊತದ, ಉದ್ಬಿಟ್ಟು ಡೈರೆಕ್ಟ್ ಆಗಿ ಜಾರಲ್ಲಿ ಅದು ಬೆಟರು, ವೇಸ್ಟ್ ಆಗಲ್ಲ ಅವಾಗ ಅಂತ ನೋಡಿ ಹಾಕೋದು. ಓಕೆ, ನಾನು ಒಂದು ಪ್ಲೇಟ್ಗೋ ಬೌಲ್ಗೋ ಹಾಕ್ಕೊಂಡು ತಣ್ಣಗೆ ಮಾಡ್ಬಿಟ್ಟು ಆಮೇಲೆ ಜಾರ್ಗೆ ಹಾಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಅಕ್ಕ ಅಂತವ್ರು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಲ್ವಾ, ತುಪ್ಪ ವೇಸ್ಟ್ ಆಗೋಗ್ಬಿಡುತ್ತೆ ಪ್ಲೇಟ್ಗೆಲ್ಲ, ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಡೈರೆಕ್ಟ್ ಜಾರ್ಗೆ ಹಾಕೋದು ಅಂತ ಇದು ಐಡಿಯಾ. ಸೊ ಇವಾಗ ವಾಲ್ನಟ್ ರೋಸ್ಟ್ ಮಾಡ್ಕೊತವ್ರೆ. ಅದಾದ್ಮೇಲೆ ಖರ್ಜೂರನೂ ರೋಸ್ಟ್ ಮಾಡ್ತೀಯಾ? ಇಲ್ಲ ಅಲ್ಲ, ಡೈರೆಕ್ಟ್ ಕೊಬ್ಬರಿನೂ ಡೈರೆಕ್ಟ್ ಹಾಕೋದು. ಬಾದಾಮ್ ಒಂದು ರೋಸ್ಟ್ ಮಾಡ್ಬಿಟ್ಟು ಇಲ್ಲ ಹಾಕ್ಸಿದೆ ನಾನು ತಣ್ಣಗಾಗಲಿ ಅಂತ. ಎಷ್ಟು ಹಾಕೋರೆ? 3, 6, 8 ಬಾದಾಮ್ ಹಾಕೋರೆ. ಕಲ್ ಸಕ್ಕರೆ ಪುಡಿ 2 ಸ್ಪೂನಾ? 2.25 ಸ್ಪೂನ್. ಆದರೆ ಅವರು ಸ್ವೀಟಿಗೆ ಹೆಂಗೆ ಬೇಕು ಆ ಥರ. ಇದು ತುಂಬ ಸ್ವೀಟ್. ಬೆಲ್ಲನೂ ಹಾಕ್ಬೇಕು, ತೀರಾ ತಂಪು ಜಾಸ್ತಿ. ಅವಶ್ಯಕತೆಗೆ ಎಷ್ಟು ಬೇಕು ಒಂದು 2 ಸ್ಪೂನ್ ಹಾಕೊಂಡ್ರೆ ಸಾಕು. ಅದು ಇದು ಕಲ್ ಸಕ್ಕರೆ ತಂಪು. ಬೆಲ್ಲನೂ ಹಾಕ್ತಾರೆ, ಬಟ್ ನಾನು ಬೆಲ್ಲ ಹಾಕಿಸ್ಕೊಳ್ಳಲ್ಲ. ಹೆವಿ ಸ್ವೀಟು ನನಗೆ ಇಷ್ಟ ಆಗಲ್ಲ. ಬಟ್ ಬೆಲ್ಲ ಒಳ್ಳೇದು, ಐರನ್ ಅಲ್ವಾ ಅದು. ಹಂಗಾಗಿ ಏನಕ್ಕೆ ಹಾಂ ನನಗೆ ತುಂಬ ಸ್ವೀಟ್ ಆದರೆ ನಾನು ಕುಡಿಯಲ್ಲ. ಅದಕ್ಕೆ ಗಸಗಸೆ ಹಾಲ್ಗೆ ನಾವೇನಿಲ್ಲ ಕೊಬ್ಬರಿ ಒಣಗೊಬ್ಬರಿ ಗಸಗಸೆ ಹಾಕ್ಬಿಟ್ಟು ರುಬ್ಬಿಟ್ಟು ಅದಕ್ಕೊಂಚೂರು ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅಷ್ಟೇ, ಇನ್ನೇನು ಕೊಡ್ತಿರ್ಲಿ. ನಮ್ಗೆ ಗೊತ್ತಿಲ್ವಲ್ಲ ಅವಾಗ ಬಾದಾಮಿ ಹಾಕ್ಬೇಕು, ಗೊತ್ತಿಲ್ಲ ಕಣ. ಖರ್ಜೂರ ಬಾದಾಮಿ ಅವಾಗ ಏನು ಗೊತ್ತಿಲ್ಲ ನಮ್ಗೆ. ಒಟ್ಟಿನಲ್ಲಿ ಬರೀ ಕೊಬ್ಬರಿ ಕೈ ಗಸಗಸೆ ರುಬ್ಬಿಡೋದು, ನೀರು ಉದಕ್ಕೆ ಬಂದು ಕುಡಿಸ್ಬಿಟ್ಟು ಕಂಬ್ಲಿಕ್ಕೆ ಕೌತ್ ಮನ್ಸ್ಬಿಡೋರು ಹಂಗೆ. ಆ್ಯಕ್ಚುಲಿ ಅದು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಕುಡಿದ್ಬಿಟ್ಟು ಬಿಸಿ ಕುಡಿದ್ಬಿಟ್ಟು ಮಲ್ಕೋಬೇಕು. ಬಟ್ ನಮ್ಮನೆಯಲ್ಲಿ ಅಷ್ಟು ಬೆಳಗ್ಗೆ ಎಲ್ಲ ಎದ್ದು ಮಾಡೋದಕ್ಕೆ ಆಗಲ್ಲ ಬೃಂದಕ್ಕನ ಕೈಲಿ. ಹಂಗಾಗಿ ನಾನು ಆರಾಮಾಗಿ ಸ್ನಾನ ಎಲ್ಲ ಆದ್ಮೇಲೆ ಮಾಡ್ಕೊಡ್ತಾಳೆ, ಕುಡಿತೀನಿ ಆರಾಮ. ನಾನು ಒಬ್ಳೆ ಇಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತೀವಿ. ಹಂಗಾಗಿ ನನಗೆ ಜಾಸ್ತಿ ದೊಡ್ಡ ಕಪ್ಪಲ್ಲಿ ಕೊಡ್ತಾರೆ, ಅವ್ರು ಚಿಕ್ಕ ಕಪ್ಪಲ್ಲಿ ಕುಡಿತಾರೆ. ಕೋಲ್ಡ್ ಆಗಲಿ, ಕೋಲ್ಡ್ ಎಂತದ ಬಿಸಿ ಇರೋದೆಲ್ಲ ತಣ್ಣಗಾಗಲಿ. ಸರಿ, ಹಂಗ ನಾನು ಅಲ್ಲಿ ಹೋಗ್ತೀನಿ. ಪಾಪುಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಅವನ್ನ ಸ್ನಾನ ಕರ್ಕೊಂಡು ಹೋದ್ರು. ಅವ್ನಿಗೆ ಇವಾಗ ನಾನು ಬಾಕಿದೆಲ್ಲ ರೆಡಿ ಮಾಡ್ಕೋಬೇಕು. ತೊಟ್ಲೆಲ್ಲ ರೆಡಿ ಮಾಡಬೇಕು, ಒಂದು ಸ್ವಾಡಲ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಟವಲ್ ರೆಡಿ ಮಾಡ್ಕೊಂಡು ನಾನು ಹೋಗ್ಬೇಕು ಸ್ನಾನದ ಮನೆಗೆ ಅವನ್ನ ಎತ್ಕೊಂಡು ಬರೋಕ್ಕೆ. ಇನ್ನು ಮೊದಲು ಎಲ್ಲಾನು ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಟಿದ್ದಾರೆ. ಇದನ್ನ ನೆಕ್ಸ್ಟ್ ಮಾಡ್ತಾರೆ ಅವರು ಗ್ರೈಂಡ್ ಸ್ವಲ್ಪ ತಣ್ಣಗಾದ್ಮೇಲೆ. ಈ ಗ್ಯಾಪಲ್ಲಿ ನಾನು ಹೋಗ್ಬಿಟ್ಟು ಅದೆಲ್ಲ ರೆಡಿ ಮಾಡಿಬಿಡ್ತೀನಿ.
ಪಾಪುನ ಮಲಗಿಸಿದಾಯಿತು. ಎಣ್ಣೆ ಹಚ್ಚಕ್ಕೆ ಬರ್ತಾರಲ್ಲ ಆಂಟಿ ಕೈಯಲ್ಲೇ ಹೊಟ್ಟೆಗೆ ಬಟ್ಟೆ ಕಟ್ಟಿಸ್ಕೊಂತೀನಿ, ಟೈಟಾಗಿ ಕಾಟನ್ ಬಟ್ಟೆ ಕಟ್ಟಿಸ್ಕೊಂಡಲ್ಲ ಫುಲ್ಲು ಬಿಗಿ ಹಿಡಿತಾ ಇದೆ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಅಕ್ಕ ರೆಡಿ ಮಾಡಿದ್ದಾರೆ. ಇದೆಲ್ಲ ಗ್ರೈಂಡ್ ಮಾಡಿಕೊಂಡು ಇದು ನಾಳೆಗೆ ಎತ್ತಿಡ್ತಾ ಇರೋದು ಪೇಸ್ಟ್ ಅವರು, ನಾಳೆ ಮಾಡ್ಕೊಡೋಕ್ಕೆ. ಸೊ ಇವತ್ತು ಮಾಡ್ಕೊಡೋಕ್ಕೆ ಇಲ್ಲಿ ಪಾತ್ರೆಲಿ ಹಾಕ್ಕೊತಾ ಇದ್ದಾರೆ. ಇವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ತೀಯ ನೀರಾ? ನೀರು ಇವತ್ತು ಹಾಲು ಮಿಕ್ಸ್ ಮಾಡೋಣ. ನಮ್ಮ ಮನೇಲಿ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಮಾತಾಡಿಸ್ತಾ ಇದ್ರು ಹೋಯ್ತಾ ಇರ್ತಾರೆ, ಅದು ಪ್ರಾಬ್ಲಮ್ಮು. ಅವ್ರಿಗೆ ಗೊತ್ತೇ ಆಗಲ್ಲ ಅದು ಕ್ಯಾಮ್ರಾ ಲೆನ್ಸ್ ಕಣ್ಣಿಗೆ ನಾನು ಸಿಗ್ತಾ ಇಲ್ಲ ಅಂತ. ಇವಾಗ ಹೇಳು. ಇವತ್ತು ಹಾಲು ಮಿಕ್ಸ್ ಮಾಡಲ್ಲ, ನೀರಲ್ಲ ಒಂದೊಂದಿನ ಹಾಲು ಹಾಕ್ತೀಯಾ? ಇಲ್ಲ ನೆಕ್ಸ್ಟ್ ಡೇಗೆ ರುಬ್ಬೋದಿಲ್ಲ. ಸೊ ನಮ್ಮ ಅಕ್ಕ ಹೇಳಿದ್ದು ಇವತ್ತು ನೀರಲ್ಲಿ ಮಾಡ್ತಾರೆ, ನಾಳೆ ಎತ್ತಿಟ್ಟಿರೋದ್ರಲ್ಲಿ ಮಾಡಿಕೊಡ್ತಾರಲ್ಲ ನನಗೆ, ಆವಾಗ ಹಾಲು ಹಾಕಿ ಬಿಸಿ ಮಾಡಿ ಕೊಡ್ತಾರೆ, ಅದನ್ನು ಪಾಯಸ ಥರ ಮಾಡಿ ಅಂತ ಹೇಳಿದ್ದು. ಇವಾಗ ಇದನ್ನೇನಿಲ್ಲ, ನೀರು ಹಾಕಿ ಒಂದು ಕನ್ಸಿಸ್ಟೆನ್ಸಿ, ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತಗೊಂಡು ತುಂಬ ತೆಳು ಮಾಡಬಾರ್ದು, ಪಾಯಸದಷ್ಟು ಇರಬೇಕು ಅಷ್ಟೇ. ಮಾಡಿಕೊಂಡು ಕುದಿಸ್ಬಿಟ್ಟು ಅದಕ್ಕೆ ತುಪ್ಪ, ನನಗೆ ಎಗ್ಗ ತುಪ್ಪ ಹಾಕ್ತಾರೆ ಒಂದು 4-5 ಚಮಚ, ಅವರಿಗೆಲ್ಲ ಒಂದೊಂದು ಚಮಚ ಹಾಕ್ಕೊಂತಾರೆ. ಹಾಕ್ಕೊಂಡು ಬಿಸಿ ಬಿಸಿ ಬಿಸಿಲು ಕುಡಿದ್ಬಿಟ್ಟು ಹೋಗಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಟ್ರೆ ಸ್ವೆಟ್ ಆಗ್ಬಿಡ್ತೀವಿ. ಅವರೆಲ್ಲ ಮಲ್ಕೊಳ್ಳಲ್ಲ, ನಾನೊಬ್ಳು ಮಲ್ಕೊಳ್ಳೋದು, ಬಾಣ್ತಿರು ಮಲ್ಕೊಳ್ಳೋದು. ಇದನ್ನ ಇದು ಮಗುವಾಗಿರೋ ಬಾಣ್ತಿಗೆ ಅಂತಲೇ ಅಲ್ಲ, ಈ ಹೆಣ್ಮಕ್ಳು ದೊಡ್ಡವರಾದಾಗ್ಲೂ ಮಾಡಿ ಕೊಡ್ತಾರೆ. ಆ್ಯಂಡ್ ವೀಕ್ ಇರೋರಿಗೆ ಯೂಶಲಿ ಬೋನ್ಸ್ ಎಲ್ಲ ವೀಕ್ ಇರತ್ತಲ್ಲ, ಅವ್ರುಗಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಹಂಗಾಗಿ ನಾರ್ಮಲ್ ಆಗಿರೋರು ಕುಡಿದ್ರು, ಆಮೇಲೆ ವಯಸ್ಸಾಗಿರೋರಿಗೆಲ್ಲ ಮಾಡಿಕೊಟ್ರೆ ಸ್ವಲ್ಪ ತುಂಬ ಒಳ್ಳೇದು, ಅವ್ರಿಗೆ ಜಾಯಿಂಟ್ ಪೇಯ್ನ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿ ಇವಾಗ ಪಾಪು ಮಲ್ಕೊಂಡಿದ್ದಾನಲ್ಲ, ಅದನ್ನು ಕುಡಿದ್ಬಿಟ್ಟು ಒಂದು 5-10 ನಿಮಿಷ ನಾನು ಮಲ್ಕೊಂಡು ಎದ್ದು ಪಾಪುನ ಎದ್ದೇಳಿಸ್ಕೋಬೇಕು. ಸ್ನಾನ ಆದಮೇಲೆ ಅವನಿಗೆ ಫೀಡಿಂಗ್ ಕೊಟ್ಟಿರಲ್ಲ, ಗಂಟ್ಲೆಲ್ಲ ಡ್ರೈ ಆಗಿರತ್ತಲ್ವ, ಭಯ ಆಗುತ್ತೆ ನನಗೆ. ಅದಕ್ಕೆ ಒಂದು 1/2 hour 45 minutes ಬಿಟ್ಟು ಎದ್ದೇಳಿಸ್ಕೊಂಡು ಅವನಿಗೆ ಫೀಡಿಂಗ್ ಕೊಟ್ಬಿಡ್ತೀನಿ, ಮಿಕ್ಸಿ ಹಾಕ್ಕೊಂಡ್ರು. ಅಲ್ಲಿ ಅಮ್ಮ ಅಲ್ಲೇನೋ ದಬಾಕಿದ್ರು, ದಬಾಕ್ಬಿಟ್ಟು ಸೈಲೆಂಟಾಗಿ ಒರೆಸ್ಬಿಟ್ಟು ಹೆಂಗೆ ಬರ್ತಾವ್ರು ನೋಡಿ, ಸೈಲೆಂಟ್ ಹಂಗೆ ಗಾಬರಿ ಬಿದ್ದುಬಿಟ್ರು. ನಮ್ಮ ಅಮ್ಮ ಇನ್ನೆಲ್ಲ ನಮ್ಮ ಅಕ್ಕ ಕ್ಲಾಸ್ ತಗೊಬಿಡ್ತಾರೋ ಇವಾಗ ಅಂತ. ಏನೂ ಇಲ್ಲ ಅಂತೀಯ? ಅದು ಪಾತ್ರೆ ಹಿಡಿಯೋ ಬಟ್ಟೆ ಅನ್ನೋದನ್ನು ಮರ್ತ್ಬಿಟ್ಟು ಬರ್ರಂತ ಒರೆಸ್ಬಿಟ್ರು ಅದರಲ್ಲಿ. ಇವಾಗ ನಕ್ಕೊಂಡು ಹೇಳ್ತಾವ್ರಿ, ಬೈತ ನಮ್ಮ ಅಕ್ಕ ಸ್ಟವ್ವು ಸ್ಲ್ಯಾಬು ಏನಾದ್ರು ಗಲೀಜು ಮಾಡ್ತು ಅಂದರೆ ಯಾರು ಕ್ಲೀನ್ ಮಾಡ್ತಾರೆ ಅಂತ ಬೈತಾರೆ. ಅದಕ್ಕೆ ಆಯಿತು, ನಮ್ಮದು ರೆಡಿ ಆಯಿತು, ಫುಲ್ಲು ಬಿಸಿ ಬಿಸಿ. ಅದಕ್ಕೆ ಈ ಥರ ತುಪ್ಪ ಹಾಕಿ ಅಲ್ವಿ ಬೀಜ ಎಕ್ಸ್ಟ್ರಾ ಉಳುಕಂತಂತೆ, ಅದಕ್ಕೆ ನಮ್ಮ ಅಕ್ಕ ನಮಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡು ಅಂತ ಕೊಟ್ಟವ್ರೆ. ಮಿಕ್ಸ್ ಮಾಡ್ಕೊಬಿಡೋದು. ಇದು ಆ್ಯಕ್ಚುಲಿ ಎಕ್ಸಸ್ ಆಫ್ ಹೀಟು ಅಲ್ವಿ ಸೀಡ್ಸು, ಅದನ್ನ ಲಿಮಿಟಾಗಿ ತಗೋಬೇಕು. ಜಾಸ್ತಿ ತಗೊಂಡ್ರೆ ನನಗೆ ಬಾಯಲ್ಲೆಲ್ಲ ಅದೇನೋ ಅಂತಾರಲ್ಲ, ಇದು ಬ್ಲಿಸ್ಟರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಹೀಟಿಗೆ. ಹಂಗಾಗಿ ಅದನ್ನು ಲಿಮಿಟಲ್ಲೇ ತಗೊಳ್ಳೋದು ನಾನು. ಇದು ಆಮೇಲೆ ಸಬ್ಬಕ್ಕಿ ಸೊಪ್ಪು, ಇದೆಲ್ಲ ಸಬ್ಬಕ್ಕಿ ಸೊಪ್ಪು ಅಂತೂ ನಮ್ಮ ಅಮ್ಮ ಬೇರೆ ಸೊಪ್ಪುಗಳ ಜೊತೆ ಮಿಕ್ಸ್ ಮಾಡಿ ಕೊಡ್ತಾವ್ರೆ. ಇಲ್ಲ ಅಂದರೆ ಅದನ್ನು ಬರೀ ಅದನ್ನೇ ತಿಂತು ಅಂದರೆ ಇವ್ರದೇ ಗಲಾಟೆ ಆಯಿತು ಜಾಸ್ತಿ. ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಓವರ್ಲ್ಯಾಪ್ ಆಗುತ್ತೆ, ಅವರು ಮಾತಾಡಿ ನಾನು ಮಾತಾಡ್ತಾರೆ, ಓವರ್ಲ್ಯಾಪ್ ಆಗುತ್ತಾ ನಿಮ್ಗೆ? ಅದು ಅರ್ಥ ಆಗಲ್ಲ, ನಾನು ಮಾತಾಡೋದು ಅರ್ಥ ಆಗಲ್ಲ. ಏನು ಹೇಳ್ತಾ ಇದೆ? ಸಬ್ಬಕ್ಕಿ ಸೊಪ್ಪು ಹಂಗೆ ಡೈರೆಕ್ಟ್ ತಿಂದ್ಬಿಡ್ತು ಅಂದರೆ ನನಗೆ ಬ್ಲಿಸ್ಟರ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಬೇರೆ ಸೊಪ್ಪುಗಳ ಜೊತೆ ಮಿಕ್ಸ್ ಮಾಡಿಸ್ಕೊಂಡು ತಿನ್ನೋದು ಅದನ್ನು ನಾನು. ಬಟ್ ಈ ಟೈಮಲ್ಲಿ ತಿನ್ನಬೇಕು ಅದನ್ನು, ಸಬ್ಬಕ್ಕಿ ಸೊಪ್ಪು ಇದೆಲ್ಲ. ಏನು ಮಾಡೋದು, ನಮ್ಮ ಬಾಡಿ ಕಂಡೀಷನ್ ಹಂಗೆ. ಪಾಪುಗೆ ಕಾಸ್ಮೆಟಿಕ್ಸ್ ಚೇಂಜ್ ಮಾಡ್ತಾ ಇದ್ದೀನಿ, ಆರ್ಡರ್ ಮಾಡಿದೆ, ಡೆಲಿವರಿ ಬಂದಿದೆ. ಮಲ್ಕೊಂಡಿದ್ದೆ ಅಪ್ಪ, ಹಿಂಗೋಗಿ ಮಲ್ಕೊಂಡೆ. ಅಷ್ಟೊತ್ತಿಗೆ ಊಟ ಮಾಡ್ಬಾ ಅಂತ ಕರೆದ್ರು, ಊಟ ಮಾಡಿ ಆಯಿತು. ಹಿಂಗೋಗಿ ಮಲ್ಕೊಂಡೆ, ಅಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು. ಪಿಕ್ಕೇನು ಮಾಡಲಿಲ್ಲ ಬಿಡಿ, ಬಟ್ ಡಿಸ್ಟರ್ಬ್ ಆಯಿತಾ. ಪುನಃ ಹಂಗೆ ಮಲ್ಕೊಂಡೆ. ಪುನಃ ಹಿಂಗೆ ಪಾಪು ಅಲ್ಲೇ ಕೊಸ ಅಂದ, ಅವನ್ನ ಎತ್ಕೊಂಡು ಅವನ್ನ ಸಮಾಧಾನ ಮಾಡಿ ಪುನಃ ಮಲಗಿಸಿದಾಯಿತು. ಮಲಗಿಸಿ ಹಿಂಗೆ ಮಲ್ಕೊಂಡೆ, ಡೆಲಿವರಿ ಬಂದಿದೆ ಅಂತ ಫೋನ್ ಬಂತು. ಆಯ್ತು, ಇನ್ನು ಹಿಂಗೆ ನೋಡಿ ಹಗ್ಲೊತ್ತಲ್ಲಿ ನಿದ್ದೆನೇ ಮಾಡೋಕ್ಕಾಗಲ್ಲ. ಈಗಾಗಲೇ ನಾವಮ್ಮ ಊಟ ಮುಟ್ಟ ಎಲ್ಲಡ್ಕೆ ಹಾಕ್ಕೊಂಡ, ಎಲ್ಲಡ್ಕೆ ತಿಂದಿಲ್ವ ನೀನು ಅಂತಿದ್ದಾರೆ. ಅದೇ ಬರೀ ತಿನ್ಕೊಂಡು ಉಣ್ಕೊಂಡು ಕುಡ್ಕೊಂಡೇ ಇದ್ಬಿಡ್ತೀನಿ, ನಿದ್ದೆಗಿದ್ದೆ ಎಲ್ಲ ಏನೂ ಬೇಡ. ಟೈಮ್ ಸಿಕ್ತಾಗ ಈಗ ಒಬ್ಬರು ಡಿಸ್ಟರ್ಬ್ ಮಾಡ್ತಾನೆ ಇರಿ ನೀವು ಅಂತ. ಆಯ್ತು, ಒಂದೊಂದ್ಸರಿ ಅನ್ಸುತ್ತೆ ಫೋನ್ಗಿನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ರೂಮ್ ಡೋರ್ ಹಾಕೊಂಡು ಮಾಲ್ಕೊಬಿಡ್ಬೇಕು ಅಂತ. ಬಟ್ ಏನು ಮಾಡೋದು, ಬೇರೆ ಯಾರನ್ನ ಬೇಕಾದ್ರೂ ಅವಾಯ್ಡ್ ಮಾಡ್ಬೋದು, ಪಾಪನ್ ಮಾಡೋಕ್ಕಾಗಲ್ವಲ್ಲ. ಇವರೇ ಒಬ್ಬರು ಇಲ್ಲಿ ಎದುರುಗಡೆನೇ ಇದ್ದೀನಿ ಮೇಡಮ್, 2 minutes ಅಂದರು. ಬಂದು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀನಿ, ಬರಲೇ ಇಲ್ಲ. ಹಿಂಗೆ ಎಲ್ಲ ಸೇರ್ಕೊಂಡು ನಿದ್ದೆ ಹಾಳು ಮಾಡ್ತಾರೆ ನಂದನ್ನ. ಟೈಮ್ ಸಿಕ್ಕ ಪಾಪು ಮಲ್ಕೊಂಡಿದ್ದಾಗ ಮಲ್ಕೊಂಡು ನಿದ್ದೆ ಮಾಡೋಣ ಅಂತಂದರೆ ಹಿಂಗೆ ಒಬ್ರಲ್ಲ ಒಬ್ಬರು ಯಾರಾದರೂ ತಗ್ಲಾಕಂತಾರೆ. ಅಯ್ಯಪ್ಪ, ಫೋನ್ ಮಾಡಿನೇ 5 ನಿಮಿಷದ ಮೇಲೆ ಆಯಿತು. ಕೂತಿದ್ದೀನಿ ಕಾಯ್ಕೊಂಡು, ಕುಡಿಸ್ಕೊಂಡು ಅದು ಎಲ್ಲೆಲ್ಲಿಂದ ವಿಲನ್ಗಳು ಉಟ್ಕೊತಾರೋ ಗೊತ್ತಿಲ್ಲ ಅಪ್ಪ ನನಗೊತ್ತು.
ಒಂದು ಕಡೆಯಿಂದ ಹೊಡೆದು ಬಿಡಬೇಕು ಅನ್ನಿಸ್ತದೆ ಒಂದೊಂದ್ಸರಿ. ಏನು ಮಾಡೋದು, ಹೋಗಿ ಮಲ್ಕೊಳ್ಳೋಣ, ಮನೇಲಿರೋರು ಈಸ್ಕೊಳ್ತಾರೆ ಅಂದರೆ OTP ಹೇಳ್ಬೇಕು. ಆ OTP ತೆಗಿಯೋದಕ್ಕೆ ನಮ್ಮ ಅಮ್ಮಂಗಾಗಲಿ ನಮ್ಮ ಅಕ್ಕಂಗಾಗಲಿ ಗೊತ್ತಾಗಲ್ಲ. ಪುನಃ ನನ್ನನ್ನೇ ಎದ್ದೇಳಿಸ್ತಾರೆ, ಎಲ್ಲಿದೆ ಅದು OTP ಅಂತ. ಅದಕ್ಕಿಂತ ಬೆಟರ್ ಕಾಯ್ಕೊಂಡು ಕೂತ್ಕೊಂಡು ಈಸ್ಕೊಂಡು ಹೋಗೋದು ಅಂತ. ಇಲ್ಲೇ ಇದ್ದೀನಿ 2 ಮಿನಿಟ್ಸ್ ಅಂದರೆ 10 ಮಿನಿಟ್ಸ್ ಆಯ್ತು. ಹಿಂಗೆ ಅದು ಯಾಕೆ ಹಂಗೆ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಇವ್ರು ಬರಲಿಲ್ಲ ಅಷ್ಟೊತ್ತಿಗೆ ಪಾಪು ಎದ್ದ ಪಯ್ಯೋ ಅಂತವನೇ. ಆಯ್ತು, ಇವಾಗ ಹೋಗಿ ನಾವು ಪಾಪನ ಕರ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ಆಯಿತು. ಕಾಸ್ಮೆಟಿಕ್ಸು ಅದೇ ಮೊದಲು ಹಿಮಾಲಯ ಯೂಸ್ ಮಾಡ್ತಾ ಇದ್ನಲ್ಲ, ಇವಾಗ ಚೇಂಜ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತು ಹಿಮಾಲಯ ಚೆನ್ನಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಹಿಮಾಲಯ. ಅದು ಏನು ಅವನಿಗೆ ಅಂತ ಏನು ನನಗೆ ಅಂದರೆ ರ್ಯಾಷಸ್ ಆಗೋದು, ಸ್ಕಿನ್ನಲ್ಲಿ ಚೇಂಜಸ್ ಆಗೋದು ಎಲ್ಲ ಏನೂ ಅನಿಸಿರಲಿಲ್ಲ. ಓಕೆ, ಸೂಟ್ ಆಗಿದೆ ಅಂದ್ಕೊಂಡು ಯೂಸ್ ಮಾಡ್ತಿದ್ದೆ. ಬಟ್ ಸುಮಾರು ಜನ ನೀವು ಹೇಳ್ತಾನೆ ಇದ್ರಲ್ಲ, ಅದಕ್ಕೆ ಮನು ಅಂದ್ರೆ ಒಂದ್ಸರಿ ಚೇಂಜ್ ಮಾಡಿ ನೋಡು, ಆವಾಗಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದಕ್ಕೂ ಬೇರೆ ಬ್ರ್ಯಾಂಡ್ಸ್ಗೂ ಏನಾದ್ರು ಚೇಂಜಸ್ ಇರತ್ತಾ ಅಂತ. ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗಲೇ ತಾನೇ ಗೊತ್ತಾಗೋದು ಯಾವುದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದರು. ಅದು ಅಲ್ವಾ ಒಳ್ಳೇದೇ ಅಲ್ವಾ ಅಂದ್ಕೊಂಡು ತರಿಸ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ತರ್ಸೋಣ, ಪ್ಯಾಚ್ ಟೆಸ್ಟ್ ಮಾಡೋಣ ಅಂತಂದರೆ ಇಲ್ಲ, ಎಲ್ಲ ದೊಡ್ಡದೇ ಇತ್ತು, ದೊಡ್ಡದೇ ತರಿಸಿದ್ದೀನಿ. ಪರವಾಗಿಲ್ಲ, ಯಾಕೆಂದರೆ ಹಿಮಾಲಯ ನಮ್ಮ ಮನೇಲಿ ಏನು ವೇಸ್ಟ್ ಆಗಲ್ಲ. ನಮ್ಮ ಮನೇಲಿ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲರೂ ಯೂಸ್ ಮಾಡ್ತಾರೆ. ಇವಾಗಂತಲ್ಲ, ಮೊದಲಿಂದನೂ ಯೂಸ್ ಮಾಡ್ತಾರೆ. ಹಂಗಾಗಿ ಅವರಿಗೆ ಕೊಟ್ಬಿಟ್ಟು ತರ್ಸೋಣ. ನಾನು ಯಾವ ಬ್ರ್ಯಾಂಡ್ ತರಿಸ್ತಾ ಇರ್ಬೋದು ಅಂತ ಹೇಳಿ ಇವತ್ತಿನ್ನೂ ಅವನಿಗೆ ಸ್ನಾನ ಆದ್ಮೇಲೆ ಕ್ರೀಮ್ ಹಚ್ಚಿಲ್ಲ. ಏನು ಬರ್ತಿದೆಯಲ್ಲ, ಬಂದಮೇಲೆ ಹೊಸದನ್ನೇ ಹಚ್ತೀನಿ. ಏನು ಮಗನೆ, ಹೊಸ ಕ್ರೀಮ್ ಹಚ್ಕಂತೀಯ ಇವತ್ತು? ಹೊಸ ಕೀಮು ನಿಂಗೆ? ಅಯ್ಯೋ ಅಮ್ಮ, ನಿನ್ನ ಕೀಮ್ ಇರಲಿ, ಮೊದಲು ನನಗೆ ಊಟ ಕೊಡು ಅಂತ ಅದೇ ನನ್ನ ಪಾಪು. ಹೋಗ್ತೀನಿ, ಹೊಟ್ಟೆ ಶಾಪ್ಟಲ್ಲಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದ. ಪಾರ್ಸಲ್ ಕೊನೆಗೂ ಬಂತು. ಅಯ್ಯಯ್ಯೋ, ಅಮ್ಮ ಅನ್ನಕ್ಕಿಟ್ಟೋಗಿತ್ತೆ, ಉರ್ಕೋಗ್ತೈತೆ. ಸೌಂಡ್ ಕಮ್ಮಿ ಮಾಡ್ಬೇಕಂತೆ ಸ್ಟೌದ. ಅಂದರೆ ನೋಡಿ ಎಷ್ಟು TV ನೋಡ್ತಾರೆ, ಬರೀ ಸೌಂಡು ಸೀರಿಯಲಲ್ಲೇ ಇರ್ತಾರೆ. ಫ್ಲೇಮ್ ಕಮ್ಮಿ ಮಾಡು ಅನ್ನೋಕ್ಕೆ ಸೌಂಡ್ ಕಮ್ಮಿ ಮಾಡು ಅಂತ. ಕೊನೆಗೆ ಅದನ್ನ ನನ್ನ ಮೇಲೆ ತೆಗ್ದಾಕ್ಬಿಟ್ರು. ಹೌದು. ಎಲ್ಲೋ ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಸೌಂಡ್ ಕಮ್ಮಿ ಮಾಡು ಕೈಯ ಅಂದಿದ್ದಕ್ಕೆ ನನ್ನ ಮೇಲೆ ತೆಗ್ದಾಕ್ಬಿಟ್ರ ತೆಗಿ. ಏನ್ವಿಸ್ ಬಂತು ಪಾರ್ಸಲ್. ಅವನು ಎದ್ದ, ಇವಾಗ ಫೀಡಿಂಗ್ ಎಲ್ಲ ಮುಗಿದ್ಮೇಲೆ ಏನು ಮಲಗಿಲ್ಲ, ಆಟ ಆಡ್ತಿದ್ದಾನೆ. ಕ್ರೀಮ್ ಹಚ್ಚೋ ಟೈಮು, ಹೊಸ ಕ್ರೀಮೇ ಟ್ರೈ ಮಾಡ್ಬಿಡೋಣ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಏನೇನೆಲ್ಲ ಸರ್ಕಸ್ಸು ಒಬ್ಬರೇ ಎಲ್ಲನೂ ಮಾಡಬೇಕಾದ್ರೆ ಓಪನ್ ಮಾಡೋಣ, ಯಾವ ಬ್ರ್ಯಾಂಡ್ ತರಿಸಿದ್ದೀನಿ ಅಂತ ಗೊತ್ತಾಗತ್ತೆ. ಎಲ್ಲ ವೆಲ್ ನೋನ್ ಬ್ರ್ಯಾಂಡ್ಗಳೇ. ಲೆಟ್ಸ್ ಸಿ. ತುಂಬ ಜನ ರೆಕಮೆಂಡ್ ಮಾಡಿದ್ದು ಇದನ್ನೇ. ಆ್ಯಕ್ಚುಲಿ ಫಸ್ಟು ನನಗೆ ಇದೇ ತಲೆಯಲ್ಲಿದ್ದಿದ್ದು, ಬಟ್ ಡಾಕ್ಟ್ರ್ ಅದನ್ನು ಹೇಳಿದ್ರಲ್ಲ ಅಂತ ಅದನ್ನು ತಗೊಂಡಿದ್ದೆ. ನೋಡೋಣ ಅದಕ್ಕೂ ಇದಕ್ಕೂ ಏನಾದ್ರು ಚೇಂಜಸ್ ಕಾಣತ್ತಾ ಅಂತ. ಅದೇನು ಇದ ಮೇಕಪ್ ಕೆಟ್ಟೋಯ್ತಾ? ಹಂಗೆ ಒಂದೇ ಸರಿ ಗೊತ್ತಾಗಲ್ಲ. ಸ್ವಲ್ಪ ದಿನ ಯೂಸ್ ಮಾಡಿದಾಗ ಹುಷಾರಾಗಿ ಮಾಡು. ಸ್ವಲ್ಪ ದಿನ ಯೂಸ್ ಅವನೇನು ಬೆಳ್ಳಕ್ಕೆ ಮಾಡಕ್ಕೆ ನಾನೇನು ಕ್ರೀಮ್ ಹಚ್ತಾ ಇಲ್ಲ. ನಾವೇನು ಬೆಳ್ಳಕ್ಕೆ ಹಂಗೆ ಕ್ರೀಮ್ ಹಚ್ಚಿ ಬೆಳ್ಳಕ್ಕೆ ಆಗಂಗಿದ್ರೆ ನಾನು ನನ್ನ ಗಂಡನೇ ಹಚ್ಕೊಂಡಿರೋ. ಫಸ್ಟು ಕ್ರೀಮ್ ಹಚ್ಚೋದು ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಮಾಡೋಕ್ಕೆ, ಕಲರ್ ಚೇಂಜ್ ಮಾಡೋಕ್ಕಲ್ಲ. ಕ್ರೀಮ್ ಹಚ್ಚಲ್ಲ, ಅದಕ್ಕೆ ನಾವು ಹಿಂಗಿರೋದು. ನಿನ್ನ ಕ್ರೀಮ್ ಎಲ್ಲ ನಮಗೂ ಹಚ್ಚಿದ್ರೆ ಈ ಥರ ದುಡ್ಡು ಖರ್ಚು ಮಾಡಿ ಇವತ್ತು ನಾವು ಚೆನ್ನಾಗಿರೋವು ಬೆಳ್ಳಕ್ಕೆ. ನೋಡಿ ಗೈಸ್, ಮಿಸ್ಟೇಕು ನಮ್ಮ ಅಮ್ಮಂದು, ನಮ್ದಲ್ಲ. ಅದೇ ನಮ್ಮ ಅಮ್ಮ ಕ್ರೀಮೇ ಹಚ್ಚಿಲ್ಲ, ಎಷ್ಟು ನೀಟಾಗಿ ಒಪ್ಕೊಂಡ್ರು. ಹಸಿಟ್ಟು ಮುಖಕ್ಕೆ ಹಚ್ತಾ ಇದ್ರಾ? ಅದಕ್ಕೆ ನಮ್ಮ ಅಪ್ಪ ಬೆಳ್ಳಕ್ಕವ್ರೆ. ಯಾಕೆ ಅಂದರೆ ಅವ್ರ ಅಮ್ಮ ನಮ್ಮ ಅಪ್ಪಗೆ ಹಸಿಟ್ಟು ಹಚ್ಚವ್ರೆ. ಕೃಷ್ಣ ಇದ್ದಾಗೆ ಇದ್ರಂತ. ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾಕ್ಸ್ ಓಪನ್ ಮಾಡೋಣ. ಯಾರಿಗೆ ಜಾನ್ಸನ್ ಬೇಬಿ ಪೌಡ್ರ್ ಹಾಕಿರೋದು? ನಿಮಗೆ ಜಾನ್ಸನ್ ಬೇಬಿ ಪೌಡ್ರು? ನಮ್ಮ ಅಜ್ಜಿ ನಮ್ಮ ಅಪ್ಪಗೆ ಜಾನ್ಸನ್ ಬೇಬಿ ಪೌಡ್ರ್ ಹಾಕಿ ಬೆಳೆಸೋರಂತೆ. ನಮ್ಮ ಅಮ್ಮ ನಮಗೆ ಏನೂ ಹಾಕಿಲ್ಲ. ನಮ್ಮ ಅಪ್ಪನೇ ಬೆಟರು ನಮಗಿನ್ನ. ಏನ ನಮಗೂ ಹಾಕಿದ್ದಾರೆ. ಅದು ಒಂದೇ ಇದ್ದಿದ್ದು ಅವಾಗ ಜಾನ್ಸನ್. ಅಲ್ಲ, ಇದ್ದಿದ್ದು ಎಷ್ಟು ಬ್ರ್ಯಾಂಡ್ಸ್ ಇದ್ವೋ ಗೊತ್ತಿಲ್ಲ, ಬಟ್ ಜನಗಳಿಗೆ ಗೊತ್ತಿದ್ದು ಅದೊಂದೇ ಬ್ರ್ಯಾಂಡ್. ಪಾಂಡ್ ಬೇಬಿಗೆಲ್ಲಿ ಪಾಂಡ್ಸ್ ಗೊತ್ತಿತ್ತು. ಅದನ್ನೇ ಬೇಬಿಗೆ ಹೇಳ್ತಿರೋದು ನಾನು, ಬೇಬಿಯವ್ರ ಅಮ್ಮಂಗಲ್ಲ. ನಾವು ಸಣ್ಣವರಿದ್ದಾಗ ಜಾನ್ಸನ್ ಬೇಬಿ ಸೋಪ್,
ಜಾನ್ಸನ್ ಬೇಬಿ ಪೌಡರ್, ಜಾನ್ಸನ್ ಬೇಬಿ ಆಯಿಲ್ ಇವೇ ಇದ್ದಿದ್ದು. ಅವೆಲ್ಲ ಹಚ್ಚಿಲ್ಲ ಗೈಸ್. ಕೈ ಎಣ್ಣೆ ಹಚ್ಚಿ ಕಪ್ ಮಾಡಾಕ್ತಾರೆ ನಮ್ಮ ಇವ್ರು ಬಿಟ್ಟರೆ ಒಯ್ತಾನೇ ಇರ್ತಾರೆ. ನನ್ನ ಬಾಕ್ಸ್ ಓಪನ್ ಆಗ್ತಾನೇ ಇಲ್ಲ ಯಾಕೋ. ಸೊ ಇದು ಬಾಡಿ ಲೋಷನ್ ತರಿಸಿರೋದು ಸೆಬಾಮೆಡ್ ಆ್ಯಂಡ್ ಇದು ಫೇಸ್ ಕ್ರೀಮು. ಸೋಪು ಮನುನೇ ತಂದಿದ್ರು ಮೊನ್ನೆ ಬೆಂಗಳೂರಿಂದ. ನಾನು ಚಿಕ್ಕದು 100 ಗ್ರಾಮ್ ಹೇಳಿದ್ರೆ ಅವರು 150 ಗ್ರಾಮ್ ತಂದ್ಬಿಟ್ಟಿದ್ರು ಸೋಪು. ಇರಲಿ ಅದು ಹೆಚ್ಚು ಕಮ್ಮಿ ಅವನಿಗೆ ಬರುತ್ತೆ ಒಂದು 4-5 ತಿಂಗಳು ಅಷ್ಟು ದೊಡ್ಡದಿದೆ ಸೋಪು. ಇವನು ಏನೆಲ್ಲ ಆ ಕ್ರೀಮಿಗೆ ಒಂದಷ್ಟು ಕೊಟ್ಟಿದ್ವಿ ದುಡ್ಡು, ಈಗ ಈ ಕ್ರೀಮಿಗೆ ಒಂದಷ್ಟು ಕೊಟ್ಟಿದ್ದೀವಿ. ಅದು ಹಿಮಾಲಯದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿತ್ತು. ಇದ್ರದ್ದು ನೋಡೋಣ ಇವಾಗ ಹಚ್ತೀನಲ್ಲ, ಹೋಗ್ಬಿಟ್ಟು ಅವನ್ನ ಮೇಕ್ ಓವರ್ ಮಾಡ್ಬಿಟ್ಟು ಬರ್ತೀನಿ ಇವಾಗ. ಇದು ಮುಖ ಫೇಸ್ ಕ್ರೀಮು, ಇದು ಬಾಡಿ ಲೋಷನ್. ಮತ್ತೆ ಇನ್ನೇನು ಎಲ್ಲ ತಕ್ಕೂ ಒಂದೇ ಹಚ್ತಾರ. ಡೈಪರ್ ಹಾಕತಕ್ಕೂ ಬೇರೆ ಕ್ರೀಮು, ರ್ಯಾಶ್ ಕ್ರೀಮು. ನಮ್ಮ ಮುಖಕ್ಕೆ ಬೇರೆ ಬಾಡಿಗೆ ಬೇರೆ ಅಂತೆ. ಮುಖಕ್ಕೆ ಬೇರೆ ಬಾಡಿಗೆ ಬೇರೆ, ಡೈಪರ್ ಹಾಕೋ ಜಾಗಕ್ಕೆ ಬೇರೆ. ಸೊ ಗಂಡು ಹುಡುಗ ಆಗಿರೋದಕ್ಕೆ ಇಷ್ಟು, ಹೆಣ್ಣು ಹುಡುಗಿ ಆಗಿರೋ ಇನ್ನೂ ಒಂದೆರಡು ಆ್ಯಡ್ ಆನ್ ಆಗಿರೋದು. ಇನ್ನೂ ನಿದ್ದೆದು ಜಗಳ ನಡೀತಾನೆ ಇದೆ. ಅದಕ್ಕಿಂತ ಮೊದಲು ಮಮ್ಮಿ ಅಲೋ ಮೊಬೈಲ್ ಇರಲಿ, ಅದು ನಿಮ್ಮದು ಕ್ರೀಮ್ಗಳೆಲ್ಲಾನು ಎತ್ಕೊಳ್ಳಿ. ಇವಾಗ ಅಲ್ಲಿ ಜಾಗ ಇಲ್ಲ, ತಗೊಂಡೋಗಿ ಇವಾಗ ರೀಪ್ಲೇಸ್ ಮಾಡ್ಕೊತೀನಿ. ಪಾಪುನ ಹೆಂಗಾದ್ರು ಮಾಡಿ ಮಲಗಿಸ್ಬಿಟ್ಟು ನಾನು ಮಲ್ಕೊಳ್ಳೋಣ ಅನ್ಕೊಂಡಿದ್ರೆ ಇಲ್ಲೊಬ್ರು ಬಂದ್ರಿ ನೋಡಿ ಕೊಕ್ಕೆ ಹಾಕಕ್ಕೆ. ಸಂದೂಪ ಅನ್ಕೊಂಡು ಹಾಕಾಯ್ತು ಕೊಕ್ಕೆ. ಅವ್ನು ನಾಳೆ ಆಟ ಆಡ್ತಾವನೆ ಅಲ್ಲಿ, ಕೈ ಕಾಲು ಒದ್ರುಕೊಂಡು. ಅಲ್ಲಿ ನೋಡಿ ಇಲ್ಲಿ ಆಯ್ತು ಅಷ್ಟೇ. ಟೈಮು 3:15 ಆಗಿದೆ. ಇವತ್ತು ಬೆಳಗ್ಗೆನೆ ವಿಡಿಯೋನ ಎಡಿಟ್ ಮಾಡಿ ಕಳಿಸಿದೆ. ನನ್ನ ಕೆಲಸನೂ ಬೇಗ ಮುಗೀತು. ಅದು ಸ್ವಲ್ಪ ಟೈಮ್ ಮಿಕ್ತು. ಆಕ್ಚುಲಿ ಒಂದು ಇಶ್ಯೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ಅಂದ್ರೆ, ಒಂದು ವಾರದಿಂದ ನಾವು ಬೇಬಿದು ಬರ್ತ್ ಸರ್ಟಿಫಿಕೇಟ್ಗೆ ತುಂಬಾನೇ ಕಾಲ್ ಮಾಡ್ತಾ ಇದ್ವಿ ಮದರ್ ಹಾಸ್ಪಿಟಲ್ಗೆ. ಬಟ್ ಅಲ್ಲಿಂದ ನಮ್ಗೆ ಯಾವುದೇ ರೀತಿಯಾದ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೆಂಗಿರೋ ಟೈಮ್ ಇತ್ತಲ್ಲ, 3:15 ಆಗಿದೆ. ಇನ್ನೊಂದು 2 hours ಅಲ್ಲಿ ಮಳೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹೋಗಿ ಬಂದ್ಬಿಡಬಾರ್ದು ಅಂದ್ಬಿಟ್ಟು. ಅದಕ್ಕೆ ಇವಾಗ ಮದರ್ ಕಡೆಗೆ ಹೋಗ್ತಾ ಇದ್ದೀನಿ. ಬೇಬಿದು ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ಕೊಂಡು ಬರೋಣ ಏನಾಗಿದೆ ಸಿಚುವೇಶನ್ ಅಂತ. ಯಾಕಂದ್ರೆ ಅವ್ರು ಹೇಳಿದ ಪ್ರಕಾರ 20-25 ದಿನದಲ್ಲಿ ನಮ್ಗೆ ಮನೆಗೆ ಬರತ್ತೆ ಅಂತ ಹೇಳಿದ್ರು. ಬಟ್ ಮನೆಗಂತೂ ಏನು ಬಂದಿಲ್ಲ, ಯಾವುದೇ ರೀತಿಯಾದ ಪೋಸ್ಟ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈಗ ಹೋಗಿ ನಾನು ಅಲ್ಲಿ ಕೇಳ್ಕೊಂಡು ಬರೋಣ ಏನ್ ಕತೆ ಅಂತ. ಅಕಸ್ಮಾತ್ ಅಲ್ಲೇನಾದ್ರೂ ಇಲ್ಲ ಅಂದ್ರೆ ಅಲ್ಲಿಂದ ಅಮೃತಹಳ್ಳಿ ಹೇಳಿದ್ದಾರೆ, ಅಲ್ಲಿ BBMP ಆಫೀಸ್ನಲ್ಲಿ ಆಗತ್ತೆ ಅಂತ. ಸೊ ನೋಡೋಣ, ಇವ್ರೇನು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಮೃತಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ವಿಚಾರಣೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಈಗ. ಸೊ 5 o'clock ಒಳಗೆ ಮನೆಯೊಳಗೆ ಬಂದ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಮದರ್ ಹಾಸ್ಪಿಟ್ಲಿಗೆ ಬಂದಾಯ್ತು. ಇವಾಗ ಇಲ್ಲಿ ನೋಡೋಣ ಇವ್ರು ಏನು ಸರ್ಕಸ್ ಮಾಡ್ತಾರೆ ನಮಗೆ ಅಂತ. ಓಕೆ, ಫೈನಲ್ ಆಗಿ ಹೇಳಿದ್ರು ಫಸ್ಟ್ ಫ್ಲೋರ್ನಲ್ಲಿ ಎಲ್ಲೋ ಹೋಗಿ ಕೇಳಬೇಕಂತೆ, ಕೊಡ್ತಾರಂತ ಹೇಳಿ. ಅಲ್ಲೋಗಿ ಎಂಕ್ವೈರಿ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಹೋಗಿ ಎಂಕ್ವೈರಿ ಮಾಡ್ಕೊಂಡು ಏನಾದ್ರು ಬಂದಿದ್ದು ತೊಗೊಂಡು ಹೋಗೋದು. ಕೊನೆಗೂ ಬೇಬಿ ಸರ್ಟಿಫಿಕೇಟ್ ಸಿಕ್ತು. ಆ್ಯಕ್ಚುಲಿ ಅವ್ರು ಕೊಡಬೇಕಾದ್ರೆ ಅವ್ರಿಗೆ ಇರಲಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ರು. ತುಂಬ ಲೇಟ್ ಆಗುತ್ತೆ ಬರೋಕ್ಕೆ ಅಂತ. ಫೈನಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಬೇರೆ ಇನ್ನೊಬ್ರು ಯಾರು ಬಂದ್ಬಿಟ್ಟು ಕೊಟ್ಟರು. ಸೊ ಫೈನಲಿ ಈಗ ಸಿಕ್ತು ಬೇಬಿ ಸರ್ಟಿಫಿಕೇಟ್ ಕೈಗೆ. ಒಳಗೆ ಹೋಗಿ ಆಚೆ ಬರೋದ್ರೊಳಗಡೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಮನೆಯೋಕ್ಕೆ. ಆದಷ್ಟು ಬೇಗ ಇಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಒಂದು ಫ್ರೆಂಡ್ ಮೀಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಅದು ಆಗೋದು ಡೌಟ್ ಇದೆ. ಸ್ಪೆಕ್ಸು ತೊಗೊಂಡೋಗಿರಲಿಲ್ಲ. ಅಲ್ಲಿ ಏನು ಬರ್ದಿದ್ದಾರೆ ಓದ್ಕೊಬಿಡಿ ಸರ್, ಏನಾದರೂ ಮಿಸ್ಟೇಕ್ ಇದ್ದರೆ ಚೇಂಜ್ ಮಾಡಿಕೊಡ್ತೀವಿ ಅಂದರು. ಬಟ್ ನಾನು ಸ್ಪೆಕ್ಸು ಗಾಡಿಲೇ ಬಿಟ್ಟು ಹೊರಟೋಗಿದ್ದೆ. ಅದಕ್ಕೆ ಬಂದು ಇಲ್ಲಿ ಚೆಕ್ ಮಾಡಿದೆ, ಎಲ್ಲನೂ ಕರೆಕ್ಟಾಗಿದೆ ಅಂತ ಅನ್ಕೊತೀನಿ. ಇವಾಗ ಒಂದ್ಸರಿ ಮಂಜುನು ಚೆಕ್ ಮಾಡಿ ಹೇಳಿದ್ರೆ ಎಲ್ಲ ಪರ್ಫೆಕ್ಟು. ಇನ್ನೇನಿದ್ರು ಬೇಬಿ ಹೆಸರಿಟ್ಮೇಲೆ 1 ವರ್ಷದೊಳಗಡೆ ಹೆಸರಿಟ್ಟು ಹೋಗಿ ಆ್ಯಕ್ಚುಯಲ್ ನೇಮ್ ಮೇಲೆ ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಇದೆ ತುಂಬ. ಸೊ ಈಗ ಮಳೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಲ್ಲಿಂದ ಹೊರಡೋದು ಬೆಸ್ಟ್ ಅನಿಸ್ತಾ ಇದೆ. ಪಾಪುನ ಇವಾಗ ಜಸ್ಟ್ ಮಲಗಿಸೋದು, ಅವನು ಎದ್ದೇಳೋದು ರೊಟೀನ್ ನಡೀತಾನೆ ಇರುತ್ತೆ ದಿನ. ನಿದ್ದೆ ಅಂತೂ ಸರಿ ಹೋಗ್ದಲೇ ಇರೋದಕ್ಕೆ ನೆನ್ನೆ ನೈಟು ಮೊದಲು ಕಾಟನ್ ತೆಗಿಬೇಕು. ಅಪ್ಪ ಇವತ್ತೊಂದು ಟೈಮ್ ಸಿಕ್ಕರು ಸಾಕು ಮಲ್ಕೊಳ್ಳೋಣ ಅನ್ನಂಗೆ ಆಗೋಯ್ತು. ಬೆಳಗ್ಗೆ ಎಲ್ಲ ಹಂಗೆ ಇರಿಟೇಟ್ ಆಗೋಯ್ತಾ. ಆಮೇಲೆ ಮಧ್ಯಾಹ್ನ ಮೇಲೆ ಮಲ್ಕೊಂಡೆ ಅಂದ್ಕೊಳ್ಳಿ, 4 ಗಂಟೆ ಮೇಲೆ ನಾನು ಮಲಗಿದ್ದು. ಅದರಲ್ಲೂ ಇಂಟರ್ವಲ್ಸು ಎದ್ದು ಮಲ್ಕೊತಾ ಇದ್ದೆ. ಪಾಪು ಎದ್ದಾಗೆಲ್ಲ ಎದ್ದೇಳೋದು, ಅವ್ನಿಗೆ ಫೀಡಿಂಗ್ ಕೊಡೋದು, ಮಲಗಿಸೋದು, ಪುನಃ ಮಲ್ಕೊಳ್ಳೋದು. ಆ ಥರ 3 ರೌಂಡ್ಸ್ ನಿದ್ದೆ ಮಾಡಿ 1 hour 3 hours ನಿದ್ದೆ ಮಾಡಿದ್ದೀನಿ. ಅದಕ್ಕೇ ಎಷ್ಟು ಖುಷಿ ಆಗ್ತಾ ಇದೆ ನನಗೆ. ಸ್ವಲ್ಪ ಮಕ್ಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋ ತನಕ ಇದು ಇದ್ದಿದ್ದೇನೆ ಈ ಸ್ಟ್ರಗಲ್, ಏನು ಮಾಡೋಕ್ಕಾಗಲ್ಲ. ಬಟ್ ನೆನ್ನೆ ನೈಟ್ ಅವನು ಒಂದು 11
ಮಾರ್ನಿಂಗ್ ಎದ್ದವನು ಬೆಳಗ್ಗೆ 4 ಗಂಟೆ ತನಕ ಮಲ್ಲಿಲ್ಲ, ಆಟ ಆಡ್ಕೊಂಡು ಕೂತಿದ್ದ. ಹಂಗಾಗಿ ನನಗೆ ನೈಟ್ ನಿದ್ದೆ ಆಗಲಿಲ್ಲ. ಆಮೇಲೆ ಇವತ್ತು ತಲೆ ಸ್ನಾನ ಬೇರೆ ಐತಾ. ಬೆಳಗ್ಗೆ ನಾವಮ್ಮ 6 ಗಂಟೆಗೆ ಸ್ನಾನ ಕರ್ಕೊಂಡು ಹೋದ್ರ, ಸ್ನಾನ ಮಾಡ್ಕೊಂಡು ಬಂದರೆ ನಿದ್ದೆ ಎಗ್ರೋಯ್ತು ಅಂತ ಅಷ್ಟೇ. ಅಲ್ಲಿಗೆ ನಿದ್ದೆ ಕತೆ ಮುಗೀತು. ಇಷ್ಟಿತ್ತು. ಮಧ್ಯಾಹ್ನ ಊಟನೂ ಮಾಡಿಲ್ಲ ಇವತ್ತು ನಾನು. ನಿದ್ದೆ ಮಾಡಬೇಕು ಅಂದ್ಕೊಂಡು ಇವಾಗ ಅದಕ್ಕೆ ನಮ್ಮಮ್ಮ ಬೇಗ ಅಡುಗೆ ಮಾಡೋರೆ. ಚಿಕನ್ ಸಾರು ಮಾಡಿದ್ರು ಸಂಜೆನೆ. ಇವಾಗ ಏನಮ್ಮ ಮುದ್ದೆನಾ ಅನ್ನನ? ಎರಡೂ. ಇದು ಇತ್ತೀಚೆಗೆ ಸ್ವಲ್ಪ ಮುದ್ದೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಚಿಕ್ಕದು ಕೊಡ್ತಾರೆ, ತೆಳ್ಳಗೆ ಮಾಡಿ. ಅಂದರೆ ಒಂದೇ ಸರಿ ಸ್ಟಾರ್ಟ್ ಮಾಡೋದು ಬೇಡ ಜಾಸ್ತಿ ಅಂತ ಸ್ವಲ್ಪನೇ ಕೊಡ್ತಿದ್ದಾರೆ. ಚಿಕನ್ ಸಾರಲ್ಲಿ ಮುದ್ದೆ ತಿನ್ನೋಕೆ ಸಖತ್ತಾಗಿರತ್ತಲ್ಲ. ಹೋಗಿ ಫಸ್ಟು ಊಟ ಮಾಡ್ತೀನಿ. ಫುಲ್ ಹೊಟ್ಟೆ ಹಶ್ವಾಗ್ತಾ ಇದೆ. ಸಂಜೆ ತಿಂದಿದ್ದೆ 2 ಸ್ಲೈಸ್ ಬ್ರೆಡ್ ತಿಂದಿದ್ದೆ ಕಾಫಿಲಿ. 7:15 ಎದ್ಬಿಟ್ಟು. ಇವಾಗ 8:30. ಬಟ್ ಸ್ಟಿಲ್ 2 ಸ್ಲೈಸ್ ಸಾಕಾಗತ್ತಾ? ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೆ ಹೋಗಿ ಫಸ್ಟ್ ಊಟ ಮಾಡ್ಕೊತೀನಿ. ಇವಾಗ ಪಾಪು ಮಲಗಿದ್ದಾನಲ್ಲ, ಅದಕ್ಕೆ ರೂಮ್ನ ಫುಲ್ ಡಾರ್ಕ್ ಮಾಡಿರ್ತೀನಿ. ಆ ಥರ 0 ಕ್ಯಾಂಡಲ್ ಬಲ್ಪ್ ಹಾಕಿರ್ತೀನಿ ಅಷ್ಟೇ. ಡಿಮ್ಮಾಗಿ ಬೆಳಕು ಬರೋ ಥರ ಓಲ್ ನೈಟು ಇದೇ ಬಲ್ಪಲ್ಲಿ ನಾನು ಇರೋದು. ಅದು ದೊಡ್ಡ ಲೈಟ್ ಹಾಕ್ಕೊಳ್ಳಲ್ಲ. ಸೊ ರೂಮಲ್ಲಿ ಎಲ್ಲ ಕಾಣಿಸುತ್ತೆ ನನಗೇನೇನು ಆಗ್ತಿದೆ ಅಂತ. ಸೊ ಪಾಪು ಮಿಡ್ ನೈಟಲ್ಲೆಲ್ಲ ಇದ್ದಾಗೂ ಕೂಡ ಇದೇ ಲೈಟಲ್ಲಿ ನಾನು ಮ್ಯಾನೇಜ್ ಮಾಡಿಬಿಡ್ಬೋದು. ಕತ್ಲೆ ಅನಿಸ್ತಾ ಇದೆಯಲ್ಲ ಕ್ಯಾಮ್ರಾದಲ್ಲಿ. ಅರ್ಧ ಊಟ ಆಗಿತ್ತು ಅಷ್ಟೇ ಅಪ್ಪ. ಎದೇ ಬಿಟ್ಟ ಪಾಪು ಅಯ್ಯೋ ಅಂದ್ಕೊಂಡು. ಇಲ್ಲಿ ನಾವು ಅಪ್ಪ ಮಲಗಿಸ್ಕೊಂಡು ತೂಗ್ತಾ ಇದ್ದಾರೆ. ಮಲ್ಕೋತಾ ಇಲ್ವಾ? ಆಮೇಲೆ ಹಂಗೆ ಇದಾದರೆ ತೊಟ್ಲು ನಿಂತಂದರೆ ಕುಯ್ ಅಂತದೆ. ನೋಡಿ ಈಗ ಒಟ್ನಲ್ಲಿ ಸ್ವಿಂಗ್ ಆಗ್ತಾ ಇರಬೇಕು ಅವನಿಗೆ. ರಾತ್ರಿನೂ ಹಂಗೆ 12 ಗಂಟೆಯಿಂದ 2 ಗಂಟೆ ತನಕ ಕಂಟಿನ್ಯೂಸ್ ಆಗಿ ತೊಟ್ಲು ತೂಗಿದ್ದೀನಿ. ಹಿಂಗೆ 1 ನಿಮಿಷ ನಿಲ್ಸಿದ್ರು ಸಾಕು ಒಯ್ ಅನ್ನೋನು. ಕಣ್ಣು ಮುಚ್ಕೊಂಡೇ ಇರ್ತಾನೆ, ನಿದ್ದೆ ಮಾಡ್ತಾ ಇರಲ್ಲ. ಏನೋ ಕನ್ಸು ಕಾಣ್ತಾ ಇರ್ತಾನೋ ಏನೋ ಅನ್ನೋ ಥರ. ಸುಮ್ಮನೆ 1 ನಿಮಿಷ ಹಿಂಗೆ ನಿಂತ್ಕೊಂಡ್ರು ಅದು ಆಲೆ ಒಯ್ ಅನ್ನೋನು. ತುಗಿ ಫುಲ್ ಕೈಯೆಲ್ಲ ನೋವು ಬಂದಿತ್ತು ರಾತ್ರಿ. ಆಮೇಲೆ ಕರ್ಕೊಂಡು ಬೆಡ್ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ದೆ. ನೀನು ನಿದ್ದೆ ಮಾಡಿದ್ರೆ ತಾನೇ ನೀನು ಹಿಂಗೆ ಆಟ ಆಡ್ಸೋದು ನನ್ನನ್ನು, ಎಚ್ಚರ ಇರು ಅಂತ. ಎಚ್ಚರ ಇರಿಸ್ಕೊಂಡ್ಮೇಲೆ ಆವಾಗಲೂ ಏನೋ 3:45-4 ಗಂಟೆಗೆ ಮಲ್ಕೊಂಡ. ಎನಿವೇಸ್ ಊಟ ಎಲ್ಲ ಆಯಿತು. ಇವಾಗ ಎಲ್ಲಡಿಕೆ ಎಲ್ಲ ತಿಂತಾ ಇದ್ದೀನಿ. ಇವಾಗ ಪಾಪುನ ಕರ್ಕೊಂಡು ಸ್ವಲ್ಪ ಆಟ ಆಡಿಸಿದ್ರೆ ಬೇಗ ಮಲ್ಕೊಂತಾನೆ. ನೆನ್ನೆ ನೈಟ್ ಮಾಡಿದ ಮಿಸ್ಟೇಕು ಮಾಡಬಾರ್ದು. ನೆನ್ನೆ ನೈಟ್ ಕಲ್ತಿದ್ದ ಪಾಠ ಇದೇನೆ. ಅವ್ನು ಮಲ್ಕೊಳ್ಳೋಂಗೆ ಬಿಡ್ದಂಗೆ ಆಟ ಆಡಿಸ್ಬಿಟ್ರೆ ಆಗ ಬೇಗ ಮಲ್ಕೊತಾನೆ, ನಾವು ಮಲ್ಕೋಬೋದು. ಆ್ಯಂಡ್ ಇನ್ನೊಬ್ರು ಕೇಳ್ತಾ ಇರೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಿತ್ತು. ನಿಮ್ಮ ಅಕ್ಕನ ಮಕ್ಕಳು ಮತ್ತು ಅಣ್ಣನ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ನಮಗೆ, ಯಾರ್ಯಾರ ಮಕ್ಕಳು ಅಂತ. ಅಕ್ಕಂಗೂ ಒಬ್ಬ ಮಗ ಒಬ್ಳು ಮಗಳು, ಅಣ್ಣಂಗೂ ಒಬ್ಬ ಮಗ ಒಬ್ಳು ಮಗಳು. ಅಕ್ಕನ ಮಕ್ಕಳು ರಚಿತ್ ಅಂಡ್ ನೈಜ, ಅಣ್ಣನ ಮಕ್ಕಳು ಹಂಸಿಕಾ ಮತ್ತೆ ಸುಶಾಂತ್. ಸೊ ಇಬ್ರಿಗೂ 1 ಗಂಡು 1 ಹೆಣ್ಣು. ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳ್ತಾ ಇದ್ರೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೋಗ್ಬೇಕು, ಪಾಪುಗೆ ಟೈಮ್ ಕೊಡಬೇಕು. ಹೇಳಿದ್ನಲ್ಲ, ಆಟ ಆಡಿಸಿದ್ರೆ ಆಮೇಲೆ ಬೇಗ ಮಲ್ಕೊಂತಾನೆ, ಇಲ್ಲಾರೆ ನನಗೆ ಬೆಳಗನ್ನ ಜಾಗರಣೆ ಮಾಡಿಸ್ತಾನೆ. ಸೊ ಹಾಗೆ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the